ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಒಂದು ಕಡೆ ಈ ಪ್ರಕರಣದ A5 ಆರೋಪಿಯಾಗಿರುವಂತಹ ಬಿಜೆಪಿಯ ಶಾಸಕ ಮಾಜಿ ಸಚಿವ ಬೈರತಿ ಬಸವರಾಜ್ ಅಬ್ಸ್ಕ್ಯಾಂಡ್ ಆಗಿದ್ದಾರೆ. ಮತ್ತೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ 4236 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ ಸಿಐಡಿ. ಈ ಪ್ರಕರಣದಲ್ಲಿ A5 ಆರೋಪಿ ಶಾಸಕ ಬೈರತಿ ಬಸವರಾಜು, A20 ಅಜಿತ್ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ತಲೆಮರೆಸಿಕೊಂಡಿರುವಂತಹ ಆರೋಪಿಗಳನ್ನು ಸಿಐಡಿ ಟೀಮ್ ಹುಡುಕಾಟ ನಡೆಸ್ತಾ ಇದೆ. ಈ ಕಡೆ ಅವರನ್ನು ಅರೆಸ್ಟ್ ಕೂಡ ತೋರಿಸಿಲ್ಲ, ವಿಚಾರಣೆಯೂ ಕೂಡ ನಡೆದಿಲ್ಲ ಅಂಥೇಳಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಹೀಗಾಗಿ ಬೈರತಿ ಬಸವರಾಜು ವಿರುದ್ಧ ತನಿಖೆಯನ್ನು ಸಿಐಡಿ ಟೀಮ್ ಮುಂದುವರಿಸಿದೆ. ಕಳೆದ 4 ದಿನಗಳಿಂದಲೂ ಕೂಡ ಇದೇ ಬೈರತಿ ಬಸವರಾಜ್ಗಾಗಿ ಮುಂಬೈ, ಗೋವಾ, ಕರ್ನಾಟಕ ಸೇರಿದಂತೆ ಹಲವು ಕಡೆಗಳಲ್ಲಿ 3 ವಿಶೇಷ ತಂಡಗಳಿಂದ ತೀವ್ರ ಹುಡುಕಾಟ ಆಗ್ತಾ ಇದೆ. ಬೆಳಗಾವಿ ಸೆಷನ್ ಮುಗಿಯೋದಕ್ಕೆ 2 ದಿನದ ಮೊದಲು ಅಬ್ಸ್ಕ್ಯಾಂಡ್ ಆದಂತಹ ಬೈರತಿ ಬಸವರಾಜ್ ಎಲ್ಲಿದ್ದಾರೆ ಅನ್ನೋದಕ್ಕೆ ಇಲ್ಲಿಯವರೆಗೂ ಕೂಡ ಸಣ್ಣದೊಂದು ಹಿಂಟ್ ಕೂಡ ಸಿಕ್ಕಿಲ್ಲ. ಇದರ ನಡುವೆ ಇವತ್ತು ಅವರ ಜಾಮೀನಿನ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮತ್ತೆ ವಿಚಾರಣೆ ನಡೆಯುತ್ತೆ. ಇವತ್ತು ಒಂದು ವೇಳೆ ಅವರಿಗೆ ಜಾಮೀನು ಮಂಜೂರಾಗಿದ್ದೇ ಆದರೆ ಈ ಪ್ರಕರಣದಲ್ಲಿ ಅತಿ ದೊಡ್ಡ ರಿಲೀಫ್ ಸದ್ಯಕ್ಕೆ ಸಿಕ್ಕಂತಾಗುತ್ತೆ. ಇಲ್ಲ ಅಂದರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಬೈರತಿ ಬಸವರಾಜ್ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಕಳೆದ 3-4 ದಿನಗಳಿಂದಲೂ ಕೂಡ ಇದೇ ಬೆಳವಣಿಗೆಗಳಾಗ್ತಾ ಇದೆ. ಬಟ್ ಸಿಐಡಿ ಟೀಮ್ಗೆ ಬೈರತಿ ಬಸವರಾಜ್ ಅವರು ಸಿಕ್ಕಿಲ್ಲ. ಲುಕೌಟ್ ನೋಟಿಸನ್ನು ಕೂಡ ಹೊರಡಿಸುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ಒಂದು ಕ್ಲಾರಿಟಿ, ಒಂದು ಸ್ಪಷ್ಟತೆ ಸಿಗುವಂತಹ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಈಗಾಗಲೇ ಈ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದು ಜಗ್ಗ ಅಲಿಯಾಸ್ ಜಗದೀಶನ ಜೊತೆಗಿನ ಬೈರತಿ ಬಸವರಾಜ್ ಅವರ ಫೋಟೋ, ಒಟ್ಟೊಟ್ಟಿಗೆ ಪ್ರಯಾಣ ಮಾಡಿದಂತಹ ಫ್ಲೈಟ್ ಟಿಕೆಟ್ ಎಲ್ಲವೂ ಕೂಡ ಬೈರತಿ ಬಸವರಾಜ್ ಅವರಿಗೆ ಸಂಕಷ್ಟವನ್ನು ತಂದಿಟ್ಟಿರುವಂಥದ್ದು.